ಇವತ್ತಿನ ವಿಡಿಯೋದಲ್ಲಿ ನಾವು ನಿಕೋಲಾ ಟೆಸ್ಲಾ ಅವರ 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ. ನಿಕೋಲಾ ಟೆಸ್ಲಾ ಒಂದು 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಕಂಡುಹಿಡಿದ್ರು. ನಿಕೋಲಾ ಟೆಸ್ಲಾ ಅವರು ಸಂಖ್ಯೆ 369ರ ಭವ್ಯತೆ, ಅವುಗಳ ಅದ್ಭುತ ಶಕ್ತಿ ಮತ್ತು ರಹಸ್ಯವನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಈ ಬ್ರಹ್ಮಾಂಡದ ಕೀಲಿಯನ್ನು ಪಡ್ಕೊಂಡಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಿಕೋಲಾ ಟೆಸ್ಲಾ ಅವರಿಗೆ ಸಂಖ್ಯೆ 369ರ ಬಗ್ಗೆ ಎಷ್ಟು ಹುಚ್ಚು ಇತ್ತು ಅಂತ ಅಂದ್ರೆ, ಅವರು ಯಾವುದೇ ಹೋಟೆಲ್ ರೂಮ್ ಅಲ್ಲಿ ಇರ್ಲಿಕ್ಕೆ ಹೋಗ್ಲಿ, ಸೊ ಆ ರೂಮ್ ನಂಬರ್ 369 ಇಂದ ಕೂಡಿದ ನಂಬರ್ ಆಗಿರ್ಬೇಕು. ಅವರು ಯಾವುದೇ ಒಂದು ಸೆಮಿನಾರ್ಗೆ ಹೋಗ್ಲಿ, ಆ ಒಂದು ಬಿಲ್ಡಿಂಗ್ ನ 3 ಸಲ ಸುತ್ತಾಕ್ತಿದ್ರಂತೆ. ಆಮೇಲೆ ಆ ಸೆಮಿನಾರ್ನವರು 9 o'clock ಸ್ಟಾರ್ಟ್ ಮಾಡೋದು. ಸೊ ಆ ತರ ಯಾವುದೇ ಕೆಲಸನವರು 369 ನಂಬರ್ ಯೂಸ್ ಮಾಡದೆ ಮಾಡ್ತಾ ಇರ್ಲಿಲ್ವಂತೆ. ನಿಮ್ಗೆ ಏನ್ ಬೇಕು ಅದನ್ನ ಪಡೆಯೋದಕ್ಕೆ ಈ ಟೆಕ್ನಿಕ್ ನ ಹೇಗೆ ಬಳಸೋದಂತ ಹೇಳುವ ಮೊದಲು ನಾನ್ ನಿಮ್ಗೆ ನಿಕೋಲಾ ಟೆಸ್ಲಾ ಅವರ ಬಗ್ಗೆ ಹೇಳ್ತೀನಿ. ಟೆಸ್ಲಾ ರಿಮೋಟ್ ಕಂಟ್ರೋಲ್, ಟೆಸ್ಲಾ ಕಾಯಿಲ್, ಇಂಡಕ್ಷನ್ ಮೋಟರ್ ನಂತ ಆವಿಷ್ಕಾರಗಳಿಗೆ ಮಾತ್ರವಲ್ಲದೆ ಅವರು ಆಧ್ಯಾತ್ಮಿಕ ಜ್ಞಾನಕ್ಕೂ ಹೆಸರುವಾಸಿಯಾಗಿದ್ರು. 3, 6 ಮತ್ತು 9 ಈ ಸಂಖ್ಯೆಗಳನ್ನು ಅವರು ದೈವಿಕ ಸಂಖ್ಯೆಗಳು ಅಂತ ಗುರುತಿಸಿದ್ರು. ಮತ್ತು ನೀವು ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳ್ಕೊಬೇಕು ಅಂತಂದ್ರೆ ಎನರ್ಜಿ, ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅಂತಾನೂ ಅವರು ಹೇಳಿದ್ರು. ಸಂಖ್ಯೆ 3 ಬ್ರಹ್ಮಾಂಡದಲ್ಲಿ ನೇರವಾದ ಕನೆಕ್ಷನ್ ಹೊಂದಿದೆ. ಸಂಖ್ಯೆ 6 ನಮ್ಮೊಳಗಿನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಮತ್ತು ಸಂಖ್ಯೆ 9 ನಮ್ಮಲ್ಲಿರುವ ನಕಾರಾತ್ಮಕ ಭಾವನೆಗಳನ್ನು ಬಿಡುಗಡೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗತ್ತೆ. ಸೊ ಈಗ ನಿಮ್ಗೆ ಗೊತ್ತಾಯ್ತು, ತುಂಬಾ ಸಕ್ಸಸ್ಫುಲ್ ವ್ಯಕ್ತಿನೇ ಈ 369 ನಂಬರ್ನ ಯೂಸ್ ಮಾಡ್ಕೊಂಡು ತುಂಬಾ ಒಳ್ಳೆ ರೀತಿಯ ರಿಸಲ್ಟ್ ನ ಕಂಡಿದ್ದಾರೆ, ತುಂಬಾ ಒಳ್ಳೆ ರೀತಿ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ. ಸೊ ಈಗ ನೀವು ಇದನ್ನ ನಿಮ್ಮ ಲೈಫ್ ನಲ್ಲಿ 369 ಮೆಥಡ್ ನ ಹೇಗೆ ಅಪ್ಲೈ ಮಾಡಬಹುದು ಅಂತ ಅಂದ್ರೆ, ನಿಮ್ಗೆ ಈಗ ಇಮಿಡಿಯೇಟ್ ಆಗಿ ಯಾವ ಆಸೆ ಫುಲ್ಫಿಲ್ ಆಗ್ಬೇಕು, ಜಾಬ್ ಸಿಗ್ಬೇಕಾ, ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕಾ, ಅಥವಾ ಮನಿ ಅಟ್ರಾಕ್ಟ್ ಮಾಡ್ಬೇಕಾ, ಯಾವುದೇ ಇರ್ಲಿ ಅದನ್ನ ಒಂದು ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಬರೀರಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಜಾಬ್ ಸಿಗ್ಬೇಕು ಅಂತಂದ್ರೆ ಥ್ಯಾಂಕ್ ಯು ಯೂನಿವರ್ಸ್, ನಂಗೆ ಈ ಜಾಬ್ ಸಿಕ್ಕಿದೆ, ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಬರಿಬಹುದು. ಅಥವಾ ನಿಮ್ಗೆ ರಿಲೇಶನ್ಶಿಪ್ ಅಟ್ರಾಕ್ಟ್ ಮಾಡ್ಬೇಕು ಅಂತಂದ್ರೆ ಥ್ಯಾಂಕ್ ಯು ಯೂನಿವರ್ಸ್, ನಂಗೆ ಈ ವ್ಯಕ್ತಿಯ ಜೊತೆ ತುಂಬಾ ಒಳ್ಳೆ ಪ್ರೀತಿಯ ರಿಲೇಶನ್ಶಿಪ್ ಇದೆ, ನಾನ್ ತುಂಬಾ ಈ ವ್ಯಕ್ತಿಯ ಜೊತೆ ಖುಷಿಯಾಗಿದ್ದೀನಿ ಅಂತ ಬರಿಬಹುದು. ಸೊ ಹೇಗೆ ಅಫರ್ಮೇಷನ್ಸ್ ಬರೆಯೋದು ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಈ ತರ ಒಂದು ಅಫರ್ಮೇಷನ್ ಸಿಂಪಲ್ ಆಗಿರ್ಲಿ, ತುಂಬಾ ಜಾಸ್ತಿ ಪ್ಯಾರಾಗ್ರಾಫ್ ಗಟ್ಲೆ ಬರಿಬೇಡಿ. ನೀವೇನು ಅಫರ್ಮೇಷನ್ಸ್ ನ ರೆಡಿ ಮಾಡ್ತೀರ ಅದನ್ನ ಬೆಳಿಗ್ಗೆ 3 ಸಲ, ಆಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ, ಅಥವಾ ಯಾವಾಗ ನಿಮ್ಗೆ ಫ್ರೀ ಟೈಮ್ ಸಿಗುತ್ತೆ ಆವಾಗ 6 ಸಲ ಬರಿಬೇಕು. ಆಮೇಲೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ 9 ಸಲ ಬರಿಬೇಕು. ಇದನ್ನ ನೀವು 21 ದಿನಗಳ ಕಾಲ ಬರಿಬೇಕು. ಬಿಕಾಸ್ 2+1 ಮಾಡಿದ್ರು 3ನೇ ಬರುತ್ತೆ. ಇದು ಯಾಕೆ ವರ್ಕ್ ಆಗತ್ತೆ ಅಂತಂದ್ರೆ, ನೀವು ಒಂದು ಜಾಗದಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ, ಈಗ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಪ್ರತಿದಿನ ನೀವು ಒಂದು ಒಳ್ಳೆ ವಿಷಯದ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ ಫೋಕಸ್ ಯಾವ್ದ್ರ ಮೇಲಿದೆ, ಒಂದು ಒಳ್ಳೆ ವಿಷಯದ ಮೇಲೆ. ಸೊ ನಿಮ್ಮ ವಿಶ್ ಆಲ್ರೆಡಿ ಫುಲ್ಫಿಲ್ ಆಗಿದೆ ಅಂತ ನೀವೇ ಬರಿತಾ ಇದ್ದೀರಾ, ಹೌದಾ? ಒಂದ್ ಪ್ಲೇಸ್ ಅಲ್ಲಿ ಕೂತು ಫೋಕಸ್ ನಿಮ್ದು ಬರೀ 1 ಟೈಮ್ ಅಲ್ಲ, ಇಡೀ ದಿನದಲ್ಲಿ 3 ಸಲ ಬೆಳಿಗ್ಗೆ, 6 ಸಲ ಮಧ್ಯಾಹ್ನ, 9 ಸಲ ರಾತ್ರಿ ಮಲ್ಗಬೇಕಾದ್ರೆ, ಸೊ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪಾಸಿಟಿವಿಟಿ ಫೀಡ್ ಏನಿದೆ ಹೋಗ್ತಾ ಇರುತ್ತೆ. ಅದೇನಾಗುತ್ತೆ, ನೀವು ಕಂಟಿನ್ಯೂಸ್ಲಿ 21 ದಿವಸ ನೀವು ಬರಿತಾ ಇದ್ದೀರಾ. ಯಾವುದೇ ಒಂದು ಹೊಸ ಇನ್ಫಾರ್ಮೇಶನ್ ನಿಮ್ಮ ಬ್ರೈನ್ ತಗೊಳ್ಳಿಕ್ಕೆ 21 ದಿನಗಳ ಕಾಲ ಸಮಯ ಬೇಕಾಗುತ್ತೆ. ಸೊ 21 ದಿನಗಳ ಕಾಲ ನೀವು ಪಾಸಿಟಿವಿಟಿಯನ್ನ ನಿಮ್ಮ ಬ್ರೈನ್ಗೆ ಫಿಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ನಿಮ್ಮ ಫೋಕಸ್ ಒಳ್ಳೆಯದ್ರ ಮೇಲಷ್ಟೇ ಇದೆ ಅಂತ ಅಂದ್ರೆ, ಇಬ್ರಾಹಿಂ ಹಿಕ್ಸ್ ಜಗತ್ತು ಕಂಡ ಅತ್ಯಂತ ಫೇಮಸ್ ಲಾ ಆಫ್ ಅಟ್ರಾಕ್ಷನ್ ಟೀಚರ್ ಅವರು. ಸೊ ಅವ್ರೇನ್ ಹೇಳ್ತಾರೆ, 17 ಸೆಕೆಂಡ್ಸ್ಗೂ ಜಾಸ್ತಿ ನೀವು ಯಾವ್ದ್ರ ಮೇಲೆ, ಯಾವ ವಿಷಯದ ಮೇಲೆ ಫೋಕಸ್ ಮಾಡ್ತೀರೋ ಆ ವಿಷಯ ಎನರ್ಜಿ ಪಡ್ಕೊಳ್ಳುತ್ತೆ, ನಿಮ್ಮ ಲೈಫ್ಗೆ ಬರಲು ಸ್ಟಾರ್ಟ್ ಆಗತ್ತೆ. ಈಗ ನೀವು 3, 6, 9 ಟೈಮ್ಸ್ ಏನು ಅಫರ್ಮೇಷನ್ಸ್ ಬರಿತಾ ಇದ್ದೀರಾ, ಅದು ನೀವು 17 ಸೆಕೆಂಡ್ಸ್ಗಿಂತನೂ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ನಿಮ್ಮ ಲೈಫ್ ಅಲ್ಲಿ ಬರ್ಲೇಬೇಕು. ಸೊ ಮ್ಯಾನಿಫೆಸ್ಟ್ ಆಗ್ಲೇಬೇಕು. ಅದಕ್ಕೆ ಈ ಮೆಥಡ್ ತುಂಬಾ ಪವರ್ಫುಲ್. ಬರೀ ನೀವು ಅಫರ್ಮೇಷನ್ಸ್ ನ ಹೇಳ್ತಾ ಇಲ್ಲ, ಬದಲಾಗಿ ಬರಿತಾ ಇದ್ದೀರಾ. ಆದ ಕಾರಣ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತುಂಬಾ ಪವರ್ಫುಲ್. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ನಾನ್ ನಿಮ್ಗೆ ಹೇಳ್ತೀನಿ. ಸ್ಟೆಪ್ ನಂಬರ್ 1, ನಿಮ್ಮ ಬಯಕೆ ಸ್ಪಷ್ಟವಾಗಿರ್ಬೇಕು. ನಿಮ್ಗೆ ಏನ್ ಬೇಕು ಅಂತ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಉತ್ತಮ ಆರೋಗ್ಯ, ಸಂತೋಷ, ಜೀವನ ಸಂಗಾತಿ, ಹಣ, ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ಯಾವುದಾದರೂ ನಿಮ್ಮ ಗುರಿ ಏನಾದ್ರೂ ಆಗಿರ್ಬೋದು. ನೀವು ಅದನ್ನ ಸ್ಪಷ್ಟವಾಗಿ ನಿರ್ಧರಿಸಬೇಕು. ಒಂದು ಸಲ ನೀವು ನಿಮ್ಮ ವಿಶ್, ಬಯಕೆಯನ್ನು ನಿರ್ಧರಿಸಿದ ಮೇಲೆ ನಿಮ್ಮ ಬಯಕೆಯನ್ನು ಸಾಧ್ಯವಾದಷ್ಟು ಶಾರ್ಟ್ ಆಗಿ ಒಂದು ಸೆಂಟೆನ್ಸ್ ಅಲ್ಲಿ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್, ನನಗೆ ನನ್ನ ಡ್ರೀಮ್ ಕಾರ್ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು. ಈ ತರ ನೀವು ನಿಮ್ಮ ಕನಸು ಆಲ್ರೆಡಿ ಅಚೀವ್ ಆಗಿರೋ ತರ ಬರಿಬೇಕು. ಸ್ಟೆಪ್ ನಂಬರ್ 2, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ವಿಶ್ 3 ಸಲ ಬರಿಬೇಕು. ಬರೆಯುವಾಗ 17 ಸೆಕೆಂಡ್ಸ್ ವರ್ಗೆ 1 ಸಲ ಬರಿಬೇಕು, ಮತ್ತೆ 17 ಸೆಕೆಂಡ್ಸ್ ವರ್ಗೆ 2 ಸಲ, ಮತ್ತೆ 17 ಸೆಕೆಂಡ್ಸ್ ವರ್ಗೆ 3 ಸಲ ಬರಿಬೇಕು. ನೋಡಿ, ನೀವು ಎಕ್ಸಾಕ್ಟ್ಲಿ 17 ಸೆಕೆಂಡ್ಸ್ ಬರಿಬೇಕು ಅಂತ ಏನಿಲ್ಲ.
ಮಿನಿಮಮ್ ನೀವು ನಿಮ್ಮ ವಿಶ್ ಬಗ್ಗೆ 17 ಸೆಕೆಂಡ್ಸ್ ಆದ್ರೂ ಆಲೋಚನೆ ಮಾಡ್ಬೇಕು. ಬರೆಯುವಾಗ ನಿಮ್ಗೆ ಆಲ್ರೆಡಿ ಸಿಕ್ಕಿರುವ ಭಾವನೆ ಇರ್ಬೇಕು, ಕೃತಜ್ಞತೆ ಇರ್ಬೇಕು. 3 ಸಲ ಬರ್ದ್ಮೇಲೆ ನೀವು ನಿಮ್ಮ ಮನ್ಸಲ್ಲೇ 3 ಸಲ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬೇಕು. ಸ್ಟೆಪ್ ನಂಬರ್ 3, ಮತ್ತೆ ನಿಮ್ಮ ಡೈರಿ ತೆಗೆದು ಅದೇ ವಿಶ್ನ 6 ಸಲ ಬರೀರಿ. ಬರೆಯುವಾಗ ಅದು ನಿಮ್ಗೆ ಆಲ್ರೆಡಿ ಸಿಕ್ಕಿರುವ ಭಾವನೆ ಮತ್ತೆ ಕೃತಜ್ಞತೆ ಇರ್ಬೇಕು. ಸ್ಟೆಪ್ ನಂಬರ್ 4, ರಾತ್ರಿ ಮಲಗುವ ಮೊದಲು ನಿಮ್ಮ ಡೈರಿ ಮತ್ತೆ ತೆಗೆದು ನಿಮ್ಮ ಅದೇ ವಿಶ್ನ 9 ಸಲ ಬರಿಬೇಕು. ಬರೆಯುವಾಗ ಸೇಮ್ ಪ್ರೊಸೆಸ್ ಫಾಲೋ ಮಾಡ್ಬೇಕು. ಈ ಮೆಥಡ್ ನ ನೀವು 21 ದಿನಗಳ ಕಾಲ ಮಾಡ್ಬೇಕು. ಮತ್ತೆ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ಕೊಡಿಸುವ ಶಕ್ತಿ ಯೂನಿವರ್ಸ್ ಹತ್ರ ಇದೆ. ಅದಕ್ಕೆ ನೀವು ನಿಮ್ಮ ವಿಶ್ ಬಗ್ಗೆ ಮತ್ತು ಈ ಟೆಕ್ನಿಕ್ ಬಗ್ಗೆ ಡೌಟ್ ಪಡಬಾರ್ದು.